ನಾಗದೇವರು ಅಥವಾ ಹಾವುಗಳು ತುಂಬ ಕನಸಿನಲ್ಲಿ ಕಾಣಿಸ್ಕೊಳ್ತಾ ಇದ್ರೆ ಏನಂತ ಅರ್ಥ ಮಾಡ್ಕೊಳ್ಬೋದು? ಯಾವುದು ನಮಗೆ ಆಗಬೇಕಾಗಿದೆ, ಯಾವುದು ನಾವು ಮಾಡಬೇಕಾಗಿದೆ ಅದು ಮತ್ತೆ ಮತ್ತೆ ಜ್ಞಾಪಿಸೋದಕ್ಕೆ ಬರುವಂಥದ್ದು. ದಾರಿಯಲ್ಲಿ ಅಡ್ಡ ಹಾಕತ್ವೆ ಹಾವುಗಳು, ಅಂತಹದ್ದು ಕೂಡ ಇದೇ ಸೂಚನೆ. ಹೀಗೆ ಮೇಲಕ್ಕೆ ಯಾವುದೋ ಮರಕ್ಕೋ ಇದಕ್ಕೋ ಹತ್ತುತ್ತಾ ಇರೋದು ನೋಡ್ತಾರೆ. ಅಂತಹದ್ದನ್ನು ನೋಡಿಬಿಟ್ರೆ ಅವ್ರ ಜೀವನದಲ್ಲಿ ಬದಲಾವಣೆ ಬಂದ್ಬಿಡ್ತು. ಹೌದಾ? ಅವರು ಕೆಲವೇ ದಿವಸಗಳಲ್ಲಿ ಯಾವುದೋ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಕೆಳಗೆ ಇಳಿತಾ ಇರೋವಂಥ ಸರ್ಪವನ್ನು ನೋಡ್ತಾರೆ. ಅವರ ತಕ್ಷಣದಲ್ಲಿ ಯಾವುದೋ ಕೆಲಸದಿಂದ ಕಿತ್ತು ಹಾಕುವಂಥದ್ದು, ಏನೋ ಒಂದು ದಿಢೀರಂಥ ಸಮಸ್ಯೆ ಬರ್ತಕ್ಕಂಥದ್ದು, ಈ ಥರ ಆಗತ್ತೆ ಎನ್ನುವಂತಹ ಸೂಚನೆ ಬರುತ್ತೆ. ಏನು ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೇಗೆ ವಿಜ್ಞಾನ ಮತ್ತು ನಾವು ನಂಬ್ಕೊಂಡು ಬಂದಿರುವಂತಹ ದೇವರು ಒಬ್ಬ ಮನುಷ್ಯನನ್ನು ತಿದ್ದಿ ತೀಡುತ್ತೆ ಅಥವಾ ಒಂದು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಕ್ಕೇನೆ ಎಲ್ಲವೂ ನಡೀತಾ ಇರೋದು. ಆದರೆ ಎಷ್ಟೋ ಸಲ ಕೆಲವು ನಂಬಿಕೆಗಳು, ಅದು ನಂಬಿಕೆಯೋ ಮೂಢನಂಬಿಕೆಯೋ ನಮಗೆ ಗೊತ್ತಿರೋದಿಲ್ಲ, ಅಥವಾ ಅದ್ರ ಹಿಂದುಗಡೆ ಇರುವಂತಹ ವೈಜ್ಞಾನಿಕವಾದಂತಹ ಕಾರಣಗಳು ಇರ್ಬೋದು, ಅದು ನಮ್ಗೆ ಗೊತ್ತಿರೋದಿಲ್ಲ. ಆದರೆ ಅದಕ್ಕೆ ಇನ್ನೇನೋ ಒಂದು ಲೇಬಲ್ ಹಾಕಿ ಬಿಟ್ಟಿರ್ತೀವಿ. ಈಗ ಹೆಣ್ಣುಮಕ್ಕಳು ದೇವಸ್ಥಾನಕ್ಕೆ ಹೋಗಬಾರ್ದು ಪೀರಿಯಡ್ಸ್ ಟೈಮ್ನಲ್ಲಿ ಅಥವಾ ಋತುಚಕ್ರದ ಸಂದರ್ಭದಲ್ಲಿ ಅಂತ ಹೇಳ್ತಾರೆ. ನಾಗದೇವರ ದೇವಸ್ಥಾನಕ್ಕೂ ಕೂಡ ಏನಕ್ಕೆ ಈ ಪ್ರಶ್ನೆ ಅಂದರೆ ತುಂಬ ಒಂದು ಮಹತ್ವದ್ದು. ಆದರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಇನ್ನೂ ಉತ್ತರ ಸಿಗದೇನೆ ಇರ್ಬೋದು. ಇದ್ರ ಬಗ್ಗೆನೇ ತುಂಬ ಮಾತುಕತೆ ನಡೀತಾ ಇರುತ್ತೆ. ಹೌದು, ನಾಗದೇವರಿಗೆ ಅಂದಾಗ ಸ್ವಲ್ಪ ಮಡಿ ಇರಬೇಕು ಅಂತ ಹೇಳೋದುಂಟು. ಮಡಿ ಅಂದರೆ ಯಾವ ಥರದಲ್ಲಿ ಅನ್ನೋದು ಎಲ್ರಿಗೂ ಅದೊಂದು ದೊಡ್ಡ ಪ್ರಶ್ನೆ. ಮಡಿ ಅಂತಂದಾಗ ನಾಗದೇವರು ಕೆಲವೊಂದು ಜಾಗಗಳಲ್ಲಿ ಅದ್ರ ಬರೋದಿಲ್ಲ. ಅದಕ್ಕೆ ಅದರದ್ದೇ ಆದ ಒಂದು ಮಿತಿ ಇದೆ. ಹಾಗಾಗಿ ನಾವಿವಾಗ ನಾಗನ ಕ್ಷೇತ್ರದಲ್ಲಿ ಈ ರೀತಿಯ ಸಂದರ್ಭದಲ್ಲಿ ದೇವಾಲಯಕ್ಕೆ ಬರಬೇಡಿ ಅಂತಲೇ ಹೇಳ್ತೀವಿ. ಕೇವಲ ಈ ಒಂದು ಋತುಚಕ್ರದ ಸಮಯದಲ್ಲಿ ಅಷ್ಟೇ ಅಲ್ಲ, ಗರ್ಭಿಣಿ ಸ್ತ್ರೀ ಇರುವಾಗ ಕೂಡ ಈ ಜಾಗಕ್ಕೆ ಬರಬೇಡಿ ಅಂತ ಹೇಳ್ತೀವಿ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬರ್ತಾರೆ ನೋಡಿ, ಗರ್ಭಾವಸ್ಥೆಗೆ ಸಹಾಯ ಮಾಡ್ತಕ್ಕಂಥವನೇ ನಾಗ. ಆದರೆ ಒಮ್ಮೆ ಗರ್ಭಿಣಿ ಆದ ನಂತರದಲ್ಲಿ ಸ್ತ್ರೀ ನಾಗ ದೇವಾಲಯದ ಒಳಕ್ಕೆ ಬರೋ ಹಾಗಿಲ್ಲ. ಯಾಕೆ ಅಂದರೆ ಅದನ್ನು ಒಂದು ರೀತಿಯ ಮೈಲಿಗೆ ಅಂತ ಹೇಳಿ ಪರಿಗಣಿಸ್ತಕ್ಕಂಥದ್ದು. ನಾಗದೇವರಿಗೆ ಬಹಳ ಶ್ರೇಷ್ಠವಾದ ಭಕ್ತಿಯನ್ನು ಪ್ರಕಟ ಮಾಡ್ತಕ್ಕಂಥದ್ದೇ ಒಂದು ಮಡಿಯಿಂದ ಅಂತಲೇ. ಹಾಗಾಗಿಯೇ ತಲೆ ಸ್ನಾನ ಮಾಡೋದು, ಒದ್ದೆ ಬಟ್ಟೆ ಉಟ್ಕೊಂಡು ಪೂಜೆಯನ್ನು ಮಾಡ್ತಕ್ಕಂಥದ್ದು ಇವೆಲ್ಲವೂ ಹೌದು. ಇನ್ನೊಂದು ನಾವು ಈ ರೀತಿಯಲ್ಲಿ ಯೋಚನೆ ಮಾಡುವಾಗ, ವೈಜ್ಞಾನಿಕವಾಗಿ ಯೋಚನೆ ಮಾಡುವಾಗ, ಈ ನಾಗನಲ್ಲಿ ಕುಂಡಲಿನಿ ಶಕ್ತಿ ಜಾಗೃತವಾಗಿರ್ತಕ್ಕಂಥದ್ದು ಹೌದು. ಈ ರೀತಿಯ ಸಂದರ್ಭದಲ್ಲಿ ಅಂದರೆ ಒಂದು ಋತುಚಕ್ರದ ಸಮಯದಲ್ಲಿ ಅಥವಾ ಗರ್ಭಿಣಿ ಸ್ತ್ರೀ ಎರಡನ್ನೂ ಒಂದೇ ಅಂತ ಲೆಕ್ಕದಲ್ಲಿ ಪರಿಗಣಿಸಿ ಹೇಳೋಣ. ಈ ಎರಡೂ ಸಮಯದಲ್ಲಿ ಮಾನಸಿಕ ಸ್ಥಿತಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸ್ತ್ರೀಯರಲ್ಲಿ. ಅಂದರೆ ಅವರದ್ದೇ ಆದ ಒಂದು ರೀತಿಯ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ತುಲನೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಈ ಕುಂಡಲಿನಿ ಶಕ್ತಿಗೆ ಸ್ವಲ್ಪ ಮತ್ತೆ ಆಘಾತವಾಗತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಮಾನಸಿಕ ಸ್ಥಿತಿ ಸ್ವಲ್ಪ ಬಲವಾಗಿ ಇಲ್ಲದೆ ಇರುವಂತಹ ಸಮಯದಲ್ಲಿ ನಾಗನನ್ನು ಆರಾಧನೆಯನ್ನು ಮಾಡೋದಕ್ಕೆ ಆ ಜಾಗಗಳಿಗೆ ಬರೋದು ಬೇಡ ಅಂತ ಬಹುಶಃ ಇದೊಂದು ಕಾರಣ ಇರಬಹುದು. ನಾನು ಯೋಚನೆ ಮಾಡಿಕೊಂಡಿರ್ತಕ್ಕಂಥದ್ದು. ಇದು ನಮಗೆ ಯಾವ ಪುಸ್ತಕದಲ್ಲೂ ಸಿಕ್ಕೋದಿಲ್ಲ. ಇದು ಒಂದು ಕಾರಣ ಇರಬಹುದು. ಮತ್ತೊಂದು, ಇಂತಹ ಸಂದರ್ಭದಲ್ಲಿ ಯಾವುದೇ ಇದಾದರೂ ಕೂಡ ನಾವು ಮನೆಗಳಲ್ಲೇ ಆಗಲಿ, ಒಂದು ದೇವರ ಮನೆ ಅಂತಂದಾಗ ನಾವು ಯಾರು ಕೂಡ ಇಂತಹ ಸಂದರ್ಭದಲ್ಲಿ ದೇವರ ಮನೆಗೆ ನಮ್ಮ ಮನೆಯ ಒಳಗೇನೆ ನಾವು ಬಿಟ್ಕೊಳ್ಳೋದಿಲ್ಲ. ಇದು ಮೊದಲಿಂದ ಅಭ್ಯಾಸದಲ್ಲಿ ಬಂದಿರೋದು. ಹಾಗಂದರೆ ವಿತ್ತಂಡವಾದ ಮಾಡ್ತಕ್ಕಂಥವ್ರು ಹೇಳ್ತಾರೆ, ಹಂಗಾರೆ ದೇವ್ರ ಮನೆಯಲ್ಲೇ ಇದ್ದಾನ, ಹೊರಗಡೆ ಎಲ್ಲೂ ಇಲ್ವಾ, ಈ ಥರ ಎಲ್ಲ. ಆದರೆ ಆ ಜಾಗದಲ್ಲಿ ಏನಿರುತ್ತೆ, ಒಂದು ರೀತಿಯ ಒಂದು ವಿಶೇಷವಾದಂತಹ ಒಂದು ಸಕಾರಾತ್ಮಕ ಶಕ್ತಿ ಇರುತ್ತೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ವ್ಯತ್ಯಾಸ ಮಾಡಬಾರ್ದು. ಅಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳು ಒಳಗೆ ಬರದೇ ಇರೋ ರೀತಿಯಲ್ಲಿ ರಕ್ಷಣೆ ಮಾಡೋದಕ್ಕೋಸ್ಕರ ಕೆಲವೊಂದು ಸಂದರ್ಭದಲ್ಲಿ ಈ ಜಾಗಕ್ಕೆ ಬರೋದು ಬೇಡ ಅಂತ. ಅಷ್ಟೇ ಅಲ್ಲ, ಹೊರಗಡೆಯಿಂದ ಬೀದಿಯೆಲ್ಲ ಸುತ್ಕೊಂಡ್ಬರ್ತೀವಿ, ಬಂದ ತಕ್ಷಣ ಯಾರು ದೇವ್ರ ಮನೆ ಒಳಗೆ ಹೋಗಲ್ಲ. ಅಂಥದ್ರಲ್ಲಿ ಇಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ಒಳಕ್ಕೆ ಬರೋದು ತಪ್ಪು ಅಂತ ಬಹುಶಃ ಲೆಕ್ಕಾಚಾರ ಇಟ್ಕೊಂಡು ಹಿಂದಿನವರು ಮಾಡಿರೋದಕ್ಕೆ ಸಾಧ್ಯ ಇದೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಾನಸಿಕ ಸ್ಥಿತಿ ಸ್ವಲ್ಪ ಇಂತಹ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಏರುಪೇರಾಗಿರುತ್ತೆ. ಆ ಸಂದರ್ಭದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತವಾಗಿರತಕ್ಕಂತಹ ನಾಗದೇವರ ದೇವಸ್ಥಾನಗಳಿಗೆ ಒಳಕ್ಕೆ ಬರೋದು ಬಹುಶಃ ತಪ್ಪು ಅಂತ ಪರಿಗಣಿಸಬಹುದು.
ಎಷ್ಟು ಸುಂದರವಾಗಿ ಎಲ್ಲ ಕಟ್ಟಿಟ್ಟು ಕೊಟ್ಟಿದ್ದಾರೆ ಅಲ್ವಾ ನಮಗೆ ನಮ್ಮ ಪೂರ್ವಜರು ಅಂತ ಅನ್ಸುತ್ತೆ. ವೈಜ್ಞಾನಿಕವಾಗಿ ಇಷ್ಟೇ ಹೇಳಿದ್ರೆ ಅದಕ್ಕೆ ಮತ್ತಷ್ಟು ಪ್ರಶ್ನೆಗಳು ಬರುತ್ತೆ. ನೀವು ನಂಬೋದಿಲ್ಲ ಅಂತ ಹೇಳಿದ್ರೆ ಸರಿ, ಭಯ ಭಕ್ತಿಯಿಂದ ನೀನು ನಂಬೋ ದೇವ್ರ ಕಡೆಯಿಂದ ನಿನಗೆ ಹೇಳಿಸ್ತೀನಿ ಅಂತ ಹೇಳಿರೋ ಹಾಗಿದೆ ಇದು. ಒಟ್ಟಾರೆಯಾಗಿ ನಮ್ಮ ಒಳ್ಳೇದಕ್ಕೆ ಹೇಳಿರುವಂಥದ್ದು. ಇವೆಷ್ಟೆಲ್ಲ ಹೇಳ್ತಿದ್ರೆ ನಿಮ್ಮ ಹತ್ರ ಮಾತಾಡೋದು ತುಂಬಾ ವಿಷಯಗಳಿದೆ. ಆದರೆ ಕೊನೆಯದಾಗಿ ಈಗ ಮುಕ್ತಿನಾಗ ಕ್ಷೇತ್ರ ಅಂತ ಹೇಳಿದಾಗ ಈ ದೇವಸ್ಥಾನದಲ್ಲಿ ಇರುವಂತಹ ವಿಶೇಷತೆಗಳು ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ? ಮುಕ್ತಿನಾಗ ಕ್ಷೇತ್ರ ಅಂತ ಬಂದಾಗ ಹೇಳಿ ಕೇಳಿ ನಾಗಕ್ಷೇತ್ರ. ಈ ನಾಗಕ್ಷೇತ್ರ ನಿರ್ಮಾಣ ಆಗಿರೋದೇ ಬಹಳ ಒಂದು ಸೋಜಿಗ. ಯಾಕೆಂದರೆ ಇದನ್ನು ಸಂಸ್ಥಾಪಕರು ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರು. ಅವರು ಕೂಡ ಕೇವಲ ಕಾಲೇಜಿನಲ್ಲಿ ಒಂದು ಉಪನ್ಯಾಸಕರಾಗಿದ್ದಂಥವರು. ಅಂಥವ್ರ ಕೈನಲ್ಲಿ ಇಂತಹ ಒಂದು ಬೃಹದಾಕಾರದ ಕ್ಷೇತ್ರ ನಿರ್ಮಾಣ ಆಗಿದೆ ಅಂತಂದರೆ ಯಾರೂ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲಂಥದ್ದು. ಆದರೆ ಇಂತಹ ಒಂದು ಕ್ಷೇತ್ರ ನಿರ್ಮಾಣ ಆಗಿರೋದು ಸತ್ಯ. ಯಾಕೆಂದರೆ ಯಾವುದೋ ಪುರಾಣದ ಕತೆ ನಾವು ಹೇಳ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಿರ್ತಕ್ಕಂಥದ್ದು, ಸಾಕ್ಷಿಯಾಗಿ ಎದುರುಗಡೆ ಇರ್ತಕ್ಕಂಥದ್ದು. ಅಲ್ಲಿಗೆ ಏನನ್ನು ನಾವು ಗುರುತಿಸ್ಬಹುದು? ಇಲ್ಲಿ ಇಂತಹ ಒಂದು ಬೃಹತ್ ಕ್ಷೇತ್ರ ಇಲ್ಲಿ ನಿರ್ಮಾಣ ಆಗಿದೆ ಅಂದರೆ ಇಲ್ಲಿ ಒಂದು ಶಕ್ತಿ ಇದೆ ಅನ್ನೋದಂತೂ ಎಲ್ಲರಿಗೂ ಗೊತ್ತಾಗುತ್ತೆ. ಇಲ್ಲೊಂದು ಶಕ್ತಿ ಇದೆ ಅಂತಂದರೆ ಅದು ಶಕ್ತಿ ಏನು? ಸ್ವಾಮಿಯ ಸ್ವಯಂ ಅವರಿಗೆ ಕನಸಿನಲ್ಲಿ ಬಂದು ಹೇಳಿ ನಿರ್ಮಾಣ ಮಾಡಿದ್ದು. ಅದೇನೇ ಇದ್ರೂ ಕೂಡ ಅಂತಹ ಒಂದು ಆಸ್ತಿ ಪಾಸ್ತಿ ಇದ್ದಂಥವರಾಗಲಿ ಅಥವಾ ಅವ್ರ ಕೈಯಲ್ಲಿ ತುಂಬ ದುಡ್ಡಿದ್ದಂಥವ್ರು, ಹಣವಂತರಲ್ಲ, ಯಾವುದೇ ರೀತಿಯ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದಂಥವರಲ್ಲ, ಅಂಥವರ ಕೈನಲ್ಲಿ ಇಂತಹ ಬೃಹತ್ ಕ್ಷೇತ್ರ ಆಗಿದೆ ಅಂತಂದರೆ ಅದಕ್ಕೆ ಅಲ್ಲೊಂದು ಭಗವಂತನ ಶಕ್ತಿ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಇವರಿಗೆ ಕಂಡದ್ದು ನಾಗ, ಅವರಿಗೆ ಒಂದು ರೀತಿಯ ಆಜ್ಞೆ ಬಂದಿದ್ದು ಕೂಡ ನಾಗ ದೇವಾಲಯ ಮಾಡುವಂಥ. ಇವತ್ತು ಬೃಹದಾಕಾರದಲ್ಲಿ ಪ್ರಪಂಚದಲ್ಲಿ ಯಾರೂ ಕೂಡ ನಾಗದೇವರಿಗೆ ಇಷ್ಟು ದೊಡ್ಡ ಮಟ್ಟದ ದೇವಾಲಯವನ್ನು ಕಟ್ಟಿಲ್ಲ. ಅಂತಹ ಒಂದು ಆಲೋಚನೆ ಯಾರೂ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ದೈವ ಪ್ರೇರಣೆ ಇಲ್ದಿರ ಯಾರೂ ಒಂದು ನಾಗದೇವರ ದೇವಸ್ಥಾನ ಇಷ್ಟು ದೊಡ್ಡದಾಗಿ ಮಾಡಬೇಕು ಅಂತ ಕಲ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ಕ್ಷೇತ್ರ ನಿರ್ಮಾಣ ಆಗಿರೋದೇ ಒಂದು ಪವಾಡ. ಯಾಕೆ ಅಂದರೆ ಅಂತಹ ಒಂದು ಶಕ್ತಿ ಚೈತನ್ಯ ಎಲ್ಲವೂ ಕೂಡ ಇರ್ತಕ್ಕಂತಹ ಕ್ಷೇತ್ರ ಮುಕ್ತಿನಾಗ ಕ್ಷೇತ್ರ. ಅಲ್ಲಿ ಸ್ವಾಮಿ ಸ್ವಯಂ ಇದ್ದಾರೆ. ಗುರುಗಳಿರೋ ಅಷ್ಟು ದಿವಸ ಹುತ್ತದ ಮುಂದೆ ಹೋಗಿ ಕೂತ್ಕೊಂಡ್ರೆ ಈಚೆ ಬಂದು ಕೂತ್ಕೊಂಡು ಹೆಡೆ ಆಡಿಸ್ಕೊಂಡು ಇವರೇನಾದ್ರು ಪ್ರಶ್ನೆ ಕೇಳಿದ್ರೆ ಹಿಂಗೆ ಆಡಿಸ್ತಾ ಇರೋದು ಎಲ್ಲರೂ ನೋಡಿದ್ದಾರೆ, ನಾವು ನೋಡಿದ್ದೀವಿ, ನಡೀತಾ ಇತ್ತು ಇವೆಲ್ಲವೂ ಕೂಡ. ಇವತ್ತು ಮೊನ್ನೆ ಷಷ್ಠಿಯ ದಿವಸ ಅಲ್ಲೆಲ್ಲ ಪೂಜೆ ಮಾಡಿ ಈಚೆ ಬಂದರೆ ಹಾವು ಹುತ್ತದಿಂದ ಬಾಯಿಂದ ಆಚೆ ಬರುತ್ತೆ, ಹೆಡೆ ಇಟ್ಕೊಳ್ಳುತ್ತೆ, ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ, ಒಳಗೆ ಹೋಗುತ್ತೆ. ಎಲ್ಲ ಜನ ಮುತ್ಕೊಂಡು ನೋಡಿದ್ದಾರೆ. ಇದನ್ನು ಯಾವುದೋ ಕಾಲದ ಪುರಾಣ ಹೇಳ್ತಾ ಇಲ್ಲ, ಇತ್ತೀಚೆಗೆ ಕೆಲವೇ ದಿವಸಗಳ ಹಿಂದೆ ನಡೆದಂಥ ವಿಚಾರ. ಕೊನೆಗೆ ಅದು ಆಟಾಡಿ ಆಚೆ ಈಚೆ ಓಡಾಡಿ ಆಚೆ ಹೋಗಿ ತನ್ನಷ್ಟಕ್ಕೆ ತಾನು ಹರ್ಕೊಂಡೋಯ್ತು. ಮತ್ತೆ ಸಾಯಂಕಾಲ ಮತ್ತೆ ಅದೇ ಹುತ್ತದೊಳಗೆ ಬಂದು ಸೇರ್ಕೋತು ನಮ್ಮ ಕಣ್ಣೆದುರಿಗೆನೇನೆ. ಹಾಗಾಗಿ ಇವೆಲ್ಲವೂ ಇವತ್ತಿಗೆ ಸತ್ಯವಾಗಿ ಕಾಣಿಸ್ತಾ ಇರ್ತಕ್ಕಂತಹ ಕ್ಷೇತ್ರ ಮುಕ್ತಿನಾಗ ಕ್ಷೇತ್ರ. ಎಂತೆಂತಹ ಸಮಸ್ಯೆ ಇರೋರು ಬರ್ತಾರೆ, ಬ್ರಹ್ಮಾಂಡದಂಥ ಸಮಸ್ಯೆ ಹೊತ್ತು ಬರ್ತಾರೆ. ಹೋಗುವಾಗ ತುಂಬ ಸಂತೋಷ, ನಾವು ಇವತ್ತು ಎಲ್ಲ ಬಿಡಿಸ್ಕೊಂಡಿದ್ದೀವಮ್ಮ ಅಂತ ಒಂದು ಸಿಹಿ ಡಬ್ಬ ತಂದು ನನ್ನ ಕೈ ಕೊಟ್ಟು ಹೋಗ್ತಾರೆ. ಅಂದರೆ ಅವ್ರ ಮನಸ್ಸಿನಲ್ಲಿ ಎಷ್ಟು ಸಂತೋಷ ಇರುತ್ತೆ. ಆ ರೀತಿ ನಾವು ನೋಡ್ತಾ ಇರ್ತಕ್ಕಂತಹ ನಿಜ ದೈವ ಕ್ಷೇತ್ರ ಮುಕ್ತಿನಾಗ ಕ್ಷೇತ್ರ. ಯಾಕೆಂದರೆ ಸಮಸ್ಯೆ ಎಲ್ಲರಿಗೂ ಇರುತ್ತೆ, ಪರಿಹರಿಸಿಕೊಳ್ಳೋಕ್ಕೆ ಒಂದು ಜಾಗ ಅಂತ ಭಗವಂತನೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನಾವು ನಿಮಿತ್ತ ಮಾತ್ರ. ಎಲ್ಲವೂ ಕೂಡ ಅವನ ಒಂದು ಶಕ್ತಿಯಿಂದನೇ ನಡೀತಾ ಇದೆ. ಇವತ್ತು ಅವರಿಲ್ಲ. ಆದರೂ ನನ್ನಂಥ ಒಬ್ಬ ಹೆಂಗಸು ಏಕಾಂಗಿಯಾಗಿ ಇಂತಹ ಕ್ಷೇತ್ರ ನಡೆಸೋದು ಈ ದಿವಸದಲ್ಲಿ ತುಂಬ ಕಷ್ಟ ಸಾಧ್ಯ. ಅಂತಹದ್ರಲ್ಲಿ ಕೂಡ ಕ್ಷೇತ್ರ ನಡೀತಾ ಇದೆ ಅಂದರೆ ದೈವಶಕ್ತಿ ಇದೆ ಅನ್ನೋದು ನನ್ನ ಪ್ರಕಾರ 100ಕ್ಕೆ 100. ನಾವೆಷ್ಟು ಮಾತಾಡಿದ್ರು ಚಿಕ್ಕವರಾಗಿಬಿಡ್ತೀವಿ ಆ ಶಕ್ತಿಯ ಮುಂದೆ. ಕೊನೆಯದಾಗಿ ಒಂದು ಪ್ರಶ್ನೆ ನನ್ನ ಮನಸ್ಸಿಗೆ ಇವಾಗ ಹೊಳಿತು. ಸಾಧಾರಣವಾಗಿ ಕನಸುಗಳು ತುಂಬ ವಿಷಯಗಳನ್ನು ನಮಗೊಂದು ಸಂದೇಶವಾಗಿ ನೀಡುತ್ತೆ ಅಂತ. ಎಲ್ಲ ಕನಸುಗಳು ಇಲ್ಲದೆ ಇರ್ಬೋದು, ಆದರೆ ಕೆಲವರಿಗೆ ತುಂಬ ಆಗಾಗ ನಾಗದೇವರು ಕನಸಲ್ಲಿ ಬರ್ತಾ ಇರುತ್ತೆ. ನಾಗದೇವರು ಅಥವಾ ಹಾವುಗಳು, ಸರ್ಪ ಅಲ್ಲದೆ ಇರ್ಬೋದು, ಹಾವುಗಳಾಗಿರ್ಬೋದು, ತುಂಬ ಕನಸಿನಲ್ಲಿ ಕಾಣಿಸ್ಕೊಳ್ತಾ ಇದ್ದರೆ ಏನಂತ ಅರ್ಥ ಮಾಡ್ಕೊಳ್ಬೋದು? ಖಂಡಿತ ಹೌದು. ಈ ಪ್ರಶ್ನೆ ತುಂಬ ಜನ ಬಂದಾಗ ಕೇಳ್ತಾ ಇರ್ತಾರೆ. ಈ ನಾಗಗಳು ಯಾಕೆ ನಮಗೆ ಕನಸಿನಲ್ಲಿ ಬರುತ್ತೆ ಅಂತಂದರೆ ಯಾವುದೋ ಕಾಲದಲ್ಲಿ ಯಾವುದೋ ಅವನಿಗೆ ಕೊಡಬೇಕಾದಂತಹ ಡ್ಯೂ ಇರುತ್ತೆ. ಇವಾಗ ನಮ್ಮ ಮನಸ್ಸಿನಲ್ಲಿ ಯಾರು ಕಾಡ್ತಾ ಇರ್ತಾರೆ ಯಾವಾಗಲೂ ತುಂಬ ಒಳ್ಳೊಳ್ಳೆಯವರಾಗಲಿ, ನಾವು ಅಂಥವೆಲ್ಲ ನಮಗೆ ಕಾಡೋದೇ ಇಲ್ಲ. ನಮಗೆ ಕಾಡೋದೇ ಯಾರಿಗೋ ಒಂದು 10 ರೂಪಾಯಿ ನಾನು ಕೊಡಬೇಕು ಅಂತಂದರೆ ಅವ್ನು ಅವಾಗ ಬಂದು ತಲೆಯಲ್ಲಿ ಅವ್ನು ಬಂದೇ ಇರಲ್ಲ, ನಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಅಂದರೆ ಯಾವುದು ನಮಗೆ
ಆಗಬೇಕಾಗಿದೆ, ಯಾವ್ದು ನಾವು ಮಾಡಬೇಕಾಗಿದೆ ಅದು ಮತ್ತೆ ಮತ್ತೆ ಜ್ಞಾಪಿಸೋದಕ್ಕೆ ಬರುವಂಥದ್ದು. ಹಾಗಾಗಿ ಈ ಹಾವುಗಳು ಕನಸಿನಲ್ಲಿ ಬರ್ತಾ ಇದೆ ಅಂದರೆ ನಿನ್ನದೇನೋ ಉಳಿದಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಮ್ಮೆ ಹೋಗಿ ಇಂತಹ ನಾಗಕ್ಷೇತ್ರಕ್ಕೋ ನಾಗದೇವರಿಗೋ ಏನಾದರೂ ಒಂದು ಸಣ್ಣ ಪೂಜೆಯನ್ನು ಕೈಂಕರ್ಯವನ್ನು ಒಂದು ಆಶ್ಲೇಷ ಬಲಿಯನ್ನು ಮಾಡಿಬಿಟ್ರೆ ನೋಡಿ, ಮಾರನೇ ದಿವಸದಿಂದ ಪತ್ತೆ ಇರೋದಿಲ್ಲ. ಬೇಕಾದಷ್ಟು ಜನದ ಕೈಯಲ್ಲಿ ಮಾಡಿಸಿದ್ದೀನಿ, ಮತ್ತೆ ಹೇಳ್ತಾರೆ ನಮ್ಗೆ ಅವತ್ತಿಂದ ಬರೋದು ನಿಂತು ಹೋಯ್ತು ಅಂತ. ಕೆಲವರಿಗೆ ದಾರಿಯಲ್ಲಿ ಅಡ್ಡ ಹಾಕತ್ವೆ ಹಾವುಗಳು. ಅಂತಹದ್ದು ಕೂಡ ಇದೇ ಸೂಚನೆ, ನನ್ನನ್ನು ಮರ್ತಿದ್ದೀಯಾ ಅಂತ ಜ್ಞಾಪಿಸೋದಕ್ಕೆ ಬರುವಂಥದ್ದು. ಇನ್ನು ಹಾವುಗಳನ್ನು ನೋಡ್ತಾರೆ ಕೆಲವರು, ಹೀಗೆ ಮೇಲಕ್ಕೆ ಯಾವುದೋ ಮರಕ್ಕೋ ಇದಕ್ಕೋ ಹತ್ತುತ್ತಾ ಇರೋದು ನೋಡ್ತಾರೆ. ಅಂತಹದ್ದನ್ನು ನೋಡಿಬಿಟ್ರೆ ಅವ್ರ ಜೀವನದಲ್ಲಿ ಬದಲಾವಣೆ ಬಂದ್ಬಿಡ್ತು. ಹೌದಾ? ಅವರು ಕೆಲವೇ ದಿವಸಗಳಲ್ಲಿ ಯಾವುದೋ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಕೆಳಗೆ ಇಳಿತಾ ಇರೋವಂಥ ಸರ್ಪವನ್ನು ನೋಡ್ತಾರೆ. ಅವರ ತಕ್ಷಣದಲ್ಲಿ ಯಾವುದೋ ಕೆಲಸದಿಂದ ಕಿತ್ತು ಹಾಕುವಂಥದ್ದು, ಏನೋ ಒಂದು ದಿಢೀರಂಥ ಸಮಸ್ಯೆ ಬರ್ತಕ್ಕಂಥದ್ದು, ಈ ಥರ ಆಗತ್ತೆ ಎನ್ನುವಂತಹ ಸೂಚನೆ ಬರುತ್ತೆ. ಕೆಲವೊಮ್ಮೆ ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಾವು ಅಡ್ಡ ಬರುತ್ತೆ, ಕಷ್ಟಪಟ್ಟು ಬ್ರೇಕ್ ಹಾಕಿ ಗಾಡಿ ನಿಲ್ಲಿಸ್ತಾರೆ. ಕೆಲವರು ಆ ಸ್ಪೀಡಲ್ಲಿ ಹೊರಟೆ ಹೋಗ್ತಾರೆ ಅದ್ರ ಮೇಲೆ. ಹೋದಾಗ ದೋಷವಾಗತ್ತೆ. ನೀವು 5-2 ನಿಮಿಷ ನಿಲ್ಲಿಸಿ ನಂತರ ಪ್ರಯಾಣವನ್ನು ಮಾಡೋದು ಯಾವತ್ತೂ ಸೂಕ್ತವಾಗಿರ್ತಕ್ಕಂಥದ್ದು. ಹೀಗೆ ನಾಗಶಕುನಗಳೇ ಬೇಕಾದಷ್ಟಿದೆ. ಅದರಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಕಾಣಿಸುತ್ತೆ ಅನ್ನೋದ್ರ ಮೇಲೆಲ್ಲವೂ ಕೂಡ ಇದು ಬದಲಾಗ್ತಾ ಹೋಗುತ್ತೆ. ಆದರೆ ಕನಸಿನಲ್ಲಿ ಕಂಡಾಗ ಮಾತ್ರ ನಾಗನಿಗೇನಾದರೂ ಒಂದು ಸೇವೆ ಮಾಡೋದು ತುಂಬ ಉತ್ತಮವಾದದ್ದು. ಬಹುಶಃ ಇವತ್ತಿನ ನನ್ನ ಈ ಪ್ರಶ್ನೆಗಳ ಸೆರೆಮಾಲಿಗೆ ಒಂದು ಕೊಂಚ ವಿರಾಮ ಸಿಕ್ಕಿದೆ ಅನ್ಸುತ್ತೆ. ಮುಂದಿನ ಸಲ ಮತ್ತೆ ಭೇಟಿ ಆದಾಗ ಮತ್ತಷ್ಟು ವಿಷಯಗಳನ್ನು ಮಾತಾಡೋಣ. ತುಂಬ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಬಹುಶಃ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ವಿಚಾರವನ್ನು ತಿಳ್ಕೊಂಡಾಗ ಅವನ ಜೀವನದ ಮಟ್ಟವನ್ನು ಇನ್ನೊಂದು ಸ್ವಲ್ಪ ಕ್ವಾಲಿಟೇಟಿವ್ ಆಗಿ ಗುಣಮಟ್ಟವಾಗಿ ಬದಲಾಯಿಸ್ಕೊಳ್ಳುವಂಥ ಪರಿವರ್ತನೆ ಮಾಡಿಕೊಳ್ಳುವಂಥ ಕೆಲವು ಫೌಂಡೇಶನ್ ಥಾಟ್ಸ್ಗಳು ಇಲ್ಲಿದೆ. ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಭಕ್ತಿ ಸ್ಟುಡಿಯೋದಲ್ಲಿ ನನ್ನ ಜೊತೆ ಮಾತಾಡೋದಕ್ಕೆ ಇದ್ದಿದ್ದಕ್ಕೆ ಡಾಕ್ಟರ್ ಗೌರಿ ಅಮ್ಮ ಅವರೇ. ನಮಸ್ತೆ. ನನಗೂ ಕೂಡ ತುಂಬ ಸಂತೋಷ ಆಗಿದೆ. ಒಳ್ಳೆಯ ವಿಷಯಗಳನ್ನು ಹೊರಕ್ಕೆ ಬರುವಂತೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದು ಭಕ್ತಿ ಸ್ಟುಡಿಯೋ. ನಿಮ್ಮ ಜೊತೆಯಲ್ಲಿ ನಾನು ಆರ್ಜೆ ನಿಖಿತಾ. ಇವತ್ತು ನಮ್ಮ ಜೊತೆಯಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಹಾಗೆಯೇ ಜ್ಯೋತಿಷಿ ಆಗಿರುವಂತಹ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರಿದ್ರು. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.